ಆದರೂ ಬ್ರೋ ಇನ್ ಲಾ ನೀವು ಮತ್ತು ಮಾಮ್ ಇನ್ ಲಾ ಇಷ್ಟೊಂದು ಕಾಳಜಿ ತಗೊಂಡು ನನಗೆ ಇಷ್ಟ ಆಗೋ ಹಾಗೆ ಪ್ಲ್ಯಾನ್ ಮಾಡ್ತಿರೋದು ನಂಗೆ ತುಂಬ ಖುಷಿನೇ. ಕೆಲಸಗಾರೆಲ್ರಿಗೂ ವ್ಯವಸ್ಥೆ ಮಾಡಿ ಊರಿಗೆ ಕಳಿಸಿದ್ದೀವಿ. ಈಗ ಒಬ್ಬೊಬ್ಬರೇ ವಾಪಸ್ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಆರ್ಯ? ಎಲ್ಲರನ್ನೂ ಒಟ್ಟಿಗೆ ಕರ್ಸೋದು ಬೇಡಮ್ಮ, ಒಬ್ಬೊಬ್ಬರನ್ನೇ ಕರ್ಸೋಣ. ಅಲ್ಲಿವರೆಗೂ ನಾವೇ ನೋಡ್ಕೊಳ್ಳೋಣ. ನಾನು ಜೈಂಡೆ ಮೀರಂಗೂ ಹೇಳ್ತೀನಿ. ಹಾಂ, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ನಾಳೆ ಎಲ್ಲರೂ ಮನೆಯವರೇ ಇರ್ತಾರೆ ಅಂದ್ಬಿಟ್ಟು ಯಾರು ಸಿಂಪಲ್ ಆಗಿ ರೆಡಿ ಆಗೋಂಗಿಲ್ಲ. ಎಲ್ಲರೂ ಪಾರ್ಟಿಗೆ ರೆಡಿ ಆಗೋಂಗೆ ಆಗಬೇಕು. ಓಕೆನಾ? ಇದೊಂದು 1000 ಸಲ ಹೇಳ್ಬಿಟ್ಲು ಕಣೋ ಆರ್ಯ. ಆಯ್ತು ಮಾನ್ಸಿ, ಸಮಾಧಾನ. ಮಳೆ ಬಿದ್ದು ಭೂಮಿನೇ ತಣ್ಣಗಾಗಿದೆ, ಆದರೆ ನೀನಿನ್ನೂ ತಣ್ಣಗಾಗಿಲ್ಲ. ಯಾಕಿಷ್ಟು ಹಠ? ಅದು ಹಠ ಅಲ್ಲ ಮೋಮಿನ್ಲೋ, ಆಸೆ. ಮಳೆ ಬಂದು ಆಂಬಿಯನ್ಸ್ ಎಷ್ಟು ರೊಮ್ಯಾಂಟಿಕ್ ಆಗಿದೆ. ಈ ರೊಮ್ಯಾಂಟಿಕ್ ವೆದರಲ್ಲಿ ನಾವು ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀವಿ. ಅದನ್ನು ತುಂಬ ಚೆನ್ನಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ದಟ್ಸ್ ಇಟ್. ಹಾಗೆ ಆಗಲಿ. ಅದಕ್ಕೆ ನಾನು ನಾಳೆ ಆಫೀಸ್ಗೆ ಹೋಗ್ತಿದ್ದೀನಿ. ಮನೆಯಲ್ಲಿ ಝೇಂಡೆ ಮೀರಾ ಎಲ್ಲ ಇದ್ದು ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕು. ನನಗೆ ತುಂಬ ಬೇಕಾದವ್ರನ್ನ ಒಬ್ಬರನ್ನ ಕರೆದಿದ್ದೀನಿ. ಬೇಕಾದವ್ರನ್ನ? ಯಾರದು ಆರ್ಯ? ಸರ್ಪ್ರೈಸ್. ನಾಳೆ ಬರ್ತಾರಲ್ಲ, ಭೇಟಿ ಮಾಡ್ತೀರಂತೆ. ಸರ್ಪ್ರೈಸ್. ಅಮ್ಮ, ಎಂಥ ಒಳ್ಳೆ ಹಾಡು. ಬೆಳಗ್ಗೆ ಈ ಥರ ಹಾಡು ಕೇಳ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತಲ್ಲ. ಥ್ಯಾಂಕ್ಸ್ ಅಮ್ಮ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ? SBB ಅವ್ರಿಗೆ ಹೇಳು. ಅಮ್ಮ, ನಾನು ಥ್ಯಾಂಕ್ಸ್ ಹೇಳ್ತಿರೋದು ಈ ಲಾಕ್ಡೌನ್ ಟೈಮಲ್ಲಿ ನನಗೆ ಈ ಕ್ರೋಶೆ ಹೆಣಿಯೋದನ್ನು ಹೇಳ್ಕೊಟ್ಟಲ್ಲ ಅದಕ್ಕೆ. ನನ್ನ ಜೀವನದಲ್ಲಿ ಮತ್ತೆ ಇದನ್ನೆಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಸಮಯನೂ ಇರಲಿಲ್ಲ, ತಾಳ್ಮೆನೂ ಇರಲಿಲ್ಲ ಬಿಡು. ಆದರೆ ನೀನು ಮಾಡ್ತೀನಿ ಅಂದಿಯಲ್ಲ, ಅದಕ್ಕೆ ಹೇಳ್ಕೊಟ್ಟೆ. ಅಮ್ಮ, ಆರ್ಯ ಸರ್ ಕೈ ಕೆಳಗಡೆ ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ದಾರೋ ಈ ಲಾಕ್ಡೌನ್ ಟೈಮಲ್ಲಿ ಅವ್ರಿಗೆ 2 ತಿಂಗಳು ಸಂಬಳ ಕೊಟ್ಟಿದ್ದಾರೆ ಅಮ್ಮ. ಯಾರಾದರೂ ಕಷ್ಟ ಅಂತಂದರೆ ಸಾಕು, ಆರ್ಯ ಸರ್ ಮೊದಲು ಅಲ್ಲಿರ್ತಾರೆ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಲ್ವಾ, ಅದಕ್ಕೆ ಈ ಪುಟ್ಟು ಕ್ರೋಶನ ನನ್ನ ಕೈಯಾರೆ ಹೆಣ್ದು ಅವ್ರಿಗೆ ಕೊಟ್ಬಿಟ್ಟು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟ ಆಗುತ್ತಲ್ವಾ ಅಮ್ಮ? ಖಂಡಿತ ಇಷ್ಟ ಆಗುತ್ತೆ. ಅವ್ರ ಅಂತಸ್ತಕ್ಕೆ ನಾವು ದೊಡ್ಡದಾಗೇನು ಕೊಡೋದಕ್ಕಾಗಲ್ಲ, ಆದರೆ ಈ ಥರ ಚಿಕ್ಕ ಪುಟ್ಟದನ್ನು ಕೊಟ್ಟು ನಾವು ಕೃತಜ್ಞತೆನ ಸಲ್ಲಿಸ್ಬೋದು ಅಲ್ವಾ? ತಪ್ಪೇನಿಲ್ಲ ಅಲ್ವಾ ಅಮ್ಮ? ಖಂಡಿತ ತಪ್ಪಿಲ್ಲ. ಈಗ ದೇವ್ರಿಗೆ ಕಾಣಿಕೆ ಕೊಡಲ್ವಾ, ಇದು ಹಾಗೇನೆ.
ಅರೆ ಇದೇನಿದು ದಿಢೀರ್ ಅಂತ ಅವ್ರನ್ನ ದೇವ್ರ ಅಂದ್ಬಿಟ್ಟೆ. ಮತ್ತು ಯಾವುದು ಕೆಲಸ ನೀಡಿದ್ದಾರೋ ಈ ಲಾಕ್ಡೌನಲ್ಲಿ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ನಿಮ್ಮ ಅಪ್ಪನ ಅಂಗಡಿ ಓನರ್ ಇದ್ದಾರಲ್ಲ ಅವ್ರಿಗೆ, ಆಮೇಲೆ ರಾಜನಂದಿನಿ ಸೀರೆ ಎಲ್ಲ ಮಾಡ್ತಾರಲ್ಲ ಬಿಸ್ನೆಸ್ಸು, ಅವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಇಂಥ ಗುಣ ಬರುತ್ತಮ್ಮ. ದುಡ್ಡು ಸೇರಿಸಿಡೋದ್ರಲ್ಲಿ ಸಂತೋಷ ಆಗಲ್ಲ, ಈ ಥರ ಹಂಚೋದ್ರಲ್ಲಿ ಸಂತೋಷ ಇರೋದು. ನಿಜ ಅಮ್ಮ, ನಿಜಕ್ಕೂ ಆರ್ಯ ಸರ್ ಶ್ರೀಮಂತ್ರೆ. ಸರಿ, ನಂಗೆ ಲೇಟ್ ಆಯಿತು, ಡಬ್ಬಿ ರೆಡಿನಾ? ಅಯ್ಯಯ್ಯೋ, ನನ್ನ ಮಗಳು ನೋಡ್ಕೊಳ್ಳೋದ್ರಲ್ಲಿ ನನಗೆ ಕಷ್ಟ ಆಗಲ್ಲ, ಈ ಸುಬ್ಬನ ನೋಡ್ಕೊಳ್ಳೋದೇ ದೊಡ್ಡ ಕಷ್ಟ. ಊಟ ಮರ್ತ್ಬಿಟ್ಟು ಹೋಗಿದ್ದಾರಲ್ಲ, ಇನ್ನು ಅಲ್ಲಿ ಇಲ್ಲಿ ತಿಂದು ಆರೋಗ್ಯ ಹಾಳು ಮಾಡ್ಕೋತಾರೆ. ಬೇಡ, ನಾನೇ ಹೋಗಿ ಕೊಟ್ಬಿಟ್ಟು ಬರೋದು ಒಳ್ಳೆಯದು. ಸಸಿ ಮೊಳಕೆಯಲ್ಲಿದ್ದಾಗಲೇ ಈ ಹೂ ನನ್ನ ಕೈ ಸೇರುತ್ತೆ ಅನ್ನೋದು ನಿರ್ಧಾರ ಆಗಿತ್ತ? ಯಾವ ಹೂ ಯಾರ ಮುಡಿಗೋ, ಯಾರ ಪ್ರೀತಿ ಯಾರ ಕಡೆಗೋ, ಎಲ್ಲ ಮೊದಲೇ ನಿರ್ಧಾರ ಆಗಿದ್ದರೆ ನಾವು ನೆಪ ಮಾತ್ರನ? ಅನುಗೆ ನಾನು ನನ್ನ ಮನಸ್ಸಲ್ಲಿರೋ ಮಾತುಗಳನ್ನು ಹೇಳೋಕ್ಕಾಗದೇ ಇರೋದ್ರಿಂದ ಇಂಥ ಯೋಚನೆಗಳೆಲ್ಲ ಬರ್ತಿವೆ. ಇಲ್ಲ, ಇವತ್ತ ಮುಹೂರ್ತ ಬಂದೇ ಬಿಟ್ಟಿದೆ. ಈ ಎರಳಿರೋ ಮಲ್ಲಿಗೆ ತಗೊಂಡು ನನ್ನ ಮನಸ್ಸಲ್ಲಿ ಎರಳಿರೋ ಪ್ರೀತಿ ಜೊತೆಗೆ ನಿನ್ನ ಹತ್ರ ಬರ್ತಿದ್ದೀನಿ. ನಾನು ಮನಸ್ಸು ಬಿಚ್ಚಿ ಎಲ್ಲ ಹೇಳ್ಕೊತೀನಿ, ಹೇಳಲೇಬೇಕು, ಹೇಳ್ಕೊಂಡೇ ಹೇಳ್ಕೊತೀನಿ. ಹಾಂ, ಮೆಸೇಜ್ ನೋಡಿದೆ. ಇನ್ನೇನು ಆಫೀಸ್ಗೆ ಹೊರಟಿದ್ದೀನಿ, ಬಂದು ಮಾತಾಡ್ತೀನಿ. ಆಮೇಲೆ ಲಾಕ್ಡೌನಿಂದಾಗಿ IT ರಿಟರ್ನ್ಸ್ ಕೊಡೋದಕ್ಕೆ ಸಮಯ ಇದೆ ಅಂತ ತಡ ಮಾಡಬೇಡಿ. ಹಾಗೆ ಯಾವ ಪೇಮೆಂಟ್ಸು ನಿಲ್ಲಿಸಬೇಡಿ. ಐ ರಿಪೀಟ್, ಯಾವ ಪೇಮೆಂಟ್ಸು ನಿಲ್ಲಿಸಬೇಡಿ. ಇನ್ನೇನು ಅರ್ಧ ಗಂಟೆಯಲ್ಲಿ ಆಫೀಸಲ್ಲಿ ಇರ್ತೀನಿ, ಆಮೇಲೆಲ್ಲ ಮಾತಾಡ್ತೀನಿ. ಸಿ ಯು.